ಯಾರು ವಾಲ್ಮೀಕಿ ಹೆಸರನ್ನು ಹೇಳ್ಕೊಂಡು ಶೂನ್ಯದಿಂದ ಇವತ್ತುವರೆಗೆ ಬಳಸ್ಕೊಂಡು ಈ ಸ್ಥಾನಕ್ಕೆ ಬಂದಿದ್ದಾರೋ ಏನು ಈ ಗಂಗಾವತಿ ಶಾಸಕರು ಇನ್ನ ಅವರು ಸ್ನೇಹಿತರೆಲ್ಲರೂ ಆ ವಾಲ್ಮೀಕಿ ಅಜ್ಜನ ಹೆಸರು ಹೇಳ್ಕೊಂಡು ಜಪ ಮಾಡ್ಕೊಂಡು ಏನು ಸ್ಥಾನಕ್ಕೆ ಬಂದಿದ್ದಾರೋ ಅಂತ ವಾಲ್ಮೀಕಿ ಅಜ್ಜನ ಪ್ರತಿಮೆ ಇವತ್ತು ಬಳ್ಳಾರಿಯಲ್ಲಿ ಅನಾವರಣ ಆಗೋದು ಅವ್ರಿಗೆ ಇಷ್ಟ ಇಲ್ದಂಗೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಅನ್ನು ತಗೊಂಡ್ಬಂದು ಬಳ್ಳಾರಿಯಲ್ಲಿ ಆ ಕಾರ್ಯಕ್ರಮವನ್ನು ಸ್ಟಾಪ್ ಮಾಡ್ಬೇಕಂತ ಹೇಳಿ ಅವ್ರದ್ದು ಒಂದು ತೀರ್ಮಾನ ಮಾಡ್ಕೊಂಡಿದ್ರು. ಅದ್ರ ಜೊತೆಗೆ ಏನೊಂದು ಚಿಲ್ಲರೆ ಕೆಲಸ, ಈ ಏನು ಚಿಲ್ಲರೆ ಬುದ್ಧಿ ಯಾಕೆ ಕೊಟ್ಟಿದ್ರು, ವಯಸ್ಸು 65 ಬರ್ತಿದೆ, ನನಗೆ 33-34 ಅಷ್ಟೇ, 33-34 ನಮ್ಮ ವಯಸ್ಸು, 65 ವಯಸ್ಸು ಇಟ್ಕೊಂಡು ಚಿಲ್ಲರೆ ಬುದ್ಧಿ ಕೈ ಹಾಕಿದ್ರು ಗೊತ್ತಿದೆ. ನಮ್ಮ ಕರ್ನಾಟಕವನ್ನು ಒತ್ತಿಟ್ಟವನಿಗೆ ಇಷ್ಟೇ ಯೋಗ್ಯತೆ ಇರುತ್ತೆ. ನಮ್ಮ ಗಡಿಭಾಗವನ್ನು ಬೇರೆಯವ್ರಿಗೆ ಮಾಡಿದವನಿಗೆ ಕರ್ನಾಟಕದ ಮೇಲೆ ವಾಲ್ಮೀಕಿ ಅಜ್ಜವ್ರ ಮೇಲೆ ಇಷ್ಟೇ ಅಭಿಮಾನ ಇರುತ್ತಂತೂ ಇಷ್ಟಕ್ಕಂದ್ರೆ ಜಾಸ್ತಿ ಅಭಿಮಾನ ಇವನಿಂದ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತು ಅವನ್ಕಂದ್ರೆ 30 ವರ್ಷ 35 ವರ್ಷ ಚಿಕ್ಕ ಹುಡುಗನಾದ್ರೂ ಅವನ ಮಗನ ವಯಸ್ಸಾಗಿದ್ದವನೇ ಆಗಿದ್ರು ಇವತ್ತು ನನ್ನ ಹುಡುಗ ಏನು ತೀರ್ಕೊಂಡು ಹೋಗಿದೆ ಹುಡುಗ ಅದೇ ಇವಾಗೇನು ಅಂತ ಹೇಳಕ್ಕಿಲ್ಲ, ಎಲ್ಲ ನಮ್ಮ ಹತ್ರನು ಇದೆ. ಆದ್ರೆ ಇವತ್ತು ಅಜ್ಜನ ಕಾರ್ಯಕ್ರಮ ನಡಿಬೇಕು, ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕಂತ ಇವತ್ತು ಸುಮ್ಮನೆ ಇದೀನಿ ಹೊರತು ಇವತ್ತು ಇಲ್ಲಾಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದೆ ಅಂತ ಹೇಳಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.